ಹಾಯ್ ಗೈಸ್, ನೀವು ಈಗ ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಡೈರೆಕ್ಟಾಗಿ ವಾಟ್ಸಪ್ ಸ್ಟೇಟಸ್ಗೆ ಶೇರನ್ನು ಮಾಡ್ಕೊಳ್ಬೋದು. ಈಗ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ನೀವು ಏನು ಹಾಕಿರ್ತೀರಲ್ವ, ಈಗ ನೀವೇನಾದರೂ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಸಾಂಗನ್ನು ಹಾಕಿ ಹಾಗೆ ನಿಮ್ಮ ಫೋಟೋವನ್ನು ಆ್ಯಡ್ ಮಾಡಿ ಯಾವ ರೀತಿಯಾಗಿ ನೀವು ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಹಾಕಿರ್ತೀರ ಅದೇ ಸ್ಟೋರಿಯನ್ನು ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ಪಿಗೆ ಶೇರ್ ಮಾಡ್ಕೊಳ್ಬೋದು. ಯಾವ ರೀತಿಯಾಗಿ ಶೇರನ್ನು ಮಾಡ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಿ. ಮೊದಲು ನೀವು ನಿಮ್ಮ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡ್ಕೊಳ್ಳಿ. ನಾನು ಈಗ ಓಪನನ್ನು ಮಾಡ್ಕೊಂಡಿದ್ದೀನಿ. ಈಗ ನಿಮಗೆ ಸ್ಕ್ರೀನ್ ಮೇಗಡೆ ಕಾಣಿಸ್ತಾ ಇದೆಯಲ್ವಾ? ಓಪನನ್ನು ಮಾಡ್ಕೊಂಡಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನಿಮ್ಮ ಸ್ಟೋರಿ ಮೇಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಯುವರ್ ಸ್ಟೋರಿ ಅಂತ ಇದೆ ಅಲ್ವಾ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಮೇಲ್ಗಡೆ ಯುವರ್ ಸ್ಟೋರಿ ಮೇಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಸ್ಟೋರಿ ಏನಿರುತ್ತೆ ಅದು ಓಪನ್ ಆಗುತ್ತೆ. ಕೆಳಗಡೆ ನೋಡಿ, ಇಲ್ಲಿ ಶೇರ್ ಟು ಅಂತ ಇದೆ, ಹಾಗೆ ವಾಟ್ಸಪ್ ಅಂತ ಇದೆ. ಸೆಕೆಂಡ್ ಆಪ್ಷನ್ ವಾಟ್ಸಪ್ ಮೇಗಡೆ ಕ್ಲಿಕ್ ಮಾಡಿ. ವಾಟ್ಸಪ್ ಮೇಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗುತ್ತೆ. ಸ್ವಲ್ಪ ಲೋಡ್ ಆಗಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆ, ಹಾಗೆ ಕಾಂಟ್ಯಾಕ್ಟ್, ಹಾಗೆ ಇಲ್ಲಿ ನಾನು ಹಾಕಿರುವಂಥ ಯೂಟ್ಯೂಬ್ ಲಿಂಕ್ ಕೂಡ ಕಾಣಿಸ್ತಾ ಇದೆ. ನಂತರ ನೀವು ಕೆಳಗಡೆ ಸೆಂಡ್ ಬಟನ್ ಇದೆಯಲ್ವ, ಸೆಂಡ್ ಬಟನ್ ಮೇಗಡೆ ಕ್ಲಿಕ್ ಮಾಡಿ. ಸೆಂಡಿಂಗ್ ಸ್ಟೇಟಸ್ ಅಪ್ಡೇಟ್ ಅಂತ ಕಾಣಿಸ್ತಿದೆ. ಈಗ ನಾನು ಶೇರ್ ಮಾಡಿರುವಂಥ ಸ್ಟೇಟಸ್ ಏನಿದೆ ಅದು ವಾಟ್ಸಪ್ಪಲ್ಲಿ ಸೆಂಡ್ ಆಗುತ್ತೆ ಎಲ್ಲರಿಗೂ ಕೂಡ. ಈಗ ವಾಟ್ಸಪ್ಪನ್ನು ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ನಾನು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನನ್ನ ಸ್ಟೇಟಸನ್ನು ನೋಡ್ತೀನಿ. ಈಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮ್ ಸ್ಟೋರಿನ ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಅಪ್ಲೋಡನ್ನು ಮಾಡ್ಕೊಳ್ಳೋದು ಅಂತ. ನಿಮಗೆ ಒಂದು ವಿಡಿಯೋ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋದ ಮೇಲೆ ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.